ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿಯವರೇ, ಏನಾಯ್ತು? ಯಾಕೆ ಇದ್ದಕ್ಕಿದ್ದಾಗೆ ಕರ್ಕೊಂಡು ಬಂದ್ರಿ? ಏನಾದರೂ ವಿಷಯ ಆಯ್ತಾ ಅದಕ್ಕೆ? ಅದು ನಾನು ಗರ್ಭಿಣಿ ಅಲ್ವಾ, ಆ ಶಾಸ್ತ್ರಗಳನ್ನೆಲ್ಲ ನಾನು ಮಾಡೋದು ಸರಿ ಅಲ್ಲ ಅನ್ಸುತ್ತೆ. ಇದನ್ನೆಲ್ಲ ಅವ್ರ ಎದುರಿಗೆ ಮಾತಾಡೋಕ್ಕಲ್ಲ, ಅದಕ್ಕೆ ಕರೆದೆ. ದಯವಿಟ್ಟು ನನ್ನನ್ನು ಯಾವ ಶಾಸ್ತ್ರಕ್ಕೂ ಕರಿಬೇಡಿ. ನಾನು ಅದನ್ನೇ ಹೇಳಿದ್ದು ನಿಮಗೆ. ಇಲ್ಲ, ನನಗೆ ಈ ಥರದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಅದಕ್ಕೆ ನೀವು ಅಷ್ಟೇ ತುಂಬ ಎಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ನೀವು ಒಳ್ಳೆಯ ಮನಸ್ಸಿಂದ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಎಲ್ಲ ಶಾಸ್ತ್ರಗಳನ್ನು ನಡೆಸ್ಕೊಟ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ. ಬನ್ನಿ. ಇಲ್ಲ ಮಹೇಶ್ ಅವರೇ, ಈ ಶಾಸ್ತ್ರಗಳ ಬಗ್ಗೆ ಎಲ್ಲ ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ಅವ್ರಿಗೆ ನಂಬಿಕೆ ಇರುತ್ತೆ ಅಲ್ವಾ. ಅವ್ರ ನಂಬಿಕೆನ ನಾವು ತಾತ್ಸಾರ ಮಾಡಬಾರ್ದು. ಆದರೆ ಮದುವೆ ಆಗ್ತಿರೋದು ನನ್ನ ಮಗಳದ್ದು. ಅದಕ್ಕೆ ನಮ್ಮನೆ ಮಗಳ ಮದುವೆ ಅನ್ನೋದೇನೋ ನಿಜ, ಆದ್ರೆ ಗಂಡಿನ ಕಡೆಯವ್ರಿಗೆ ಇದನ್ನೆಲ್ಲ ತಿಳಿಸ್ದೆ ನಾನು ಶಾಸ್ತ್ರಗಳನ್ನ ಮಾಡೋದು ಸರಿಯಲ್ಲ ಅಲ್ವಾ. ಅವ್ರ ನಂಬಿಕೆ ಅವ್ರಿಗೆ ದೊಡ್ಡದಾಗಿರುತ್ತೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಅವ್ರ ನಂಬಿಕೆಗೆ ನಾವು ವಿರುದ್ಧವಾಗಿ ನಡ್ಕೋಬಾರ್ದಲ್ವಾ. ಹೌದು ಮಹೇಶ, ಇದೆಲ್ಲ ಮೊದಲಿನಿಂದ ನಡ್ಕೊಂಡು ಬಂದಿರೋದು. ಇದನ್ನು ನಾವು ಬದಲಾಯಿಸ್ತೀವಿ ಅನ್ನೋ ಅತಿರೇಕದ ಮಾತುಗಳೆಲ್ಲ ಬೇಡ. ಆದರೆ ಅಣ್ಣ, ಈಗ ಅವ್ರಿಗೆಲ್ಲ ಏನು ಹೇಳೋದು? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ಹೇಳ್ತೀನಿ. ಇದೇ ಭಯ ನನಗೆ. ಈ ವಿಷಯದಿಂದ ಮಗಳ ಮದುವೆಗೆ ಏನಾದರೂ ಅಡ್ಡಿ ಆಗ್ಬಿಟ್ರೆ? ಯಾಕೆ ಆ ರೀತಿ ನೆಗೆಟಿವ್ ಆಗಿ ಮಾತಾಡ್ತೀಯಾ? ಮೊದಲು ಆ ಥರದ ಯೋಚನೆಗಳನ್ನೆಲ್ಲ ತಲೆಯಿಂದ ತೆಗೆದು ಹಾಕು. ಮಹೇಶ, ತಾಯಿ ಆದವಳಿಗೆ ಅಷ್ಟು ಆತಂಕ ಇರೋದು ಸಹಜ. ಶಾರ್ವರಿ, ಧೈರ್ಯವಾಗಿರು. ನಿಧಿ ಮದುವೆಗೆ ಯಾವ ತೊಂದರೆನೂ ಆಗೋದಿಲ್ಲ. ಹೌದು ಶಾರ್ವರಿ ಅವರೇ, ನೀವು ಯೋಚನೆ ಮಾಡಬೇಡಿ. ನಿಧಿ ಮದುವೆ ನಾವೆಲ್ಲರೂ ಅಂದ್ಕೊಂಡು ಹಾಗೆ ನಡೆಯುತ್ತೆ. ಸರಿ ಸರಿ, ನಡೀರಿ, ಅಲ್ಲಿ ಹೋಗೋಣ. ನಾವು ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಅವ್ರು ಏನು ಅನ್ಕೋತಾರೆ ಏನೋ. ಮಾಧವ ಅವರೇ, ದಂಪತಿ ಸಮೇತರಾಗಿ ಲಗ್ನ ಪತ್ರಿಕೆ ತಗೊಳ್ಳಿ. ಅದು ಆ್ಯಕ್ಚುಲಿ ಸಂಪ್ರದಾಯ ಪ್ರಕಾರ ಮಹೇಶ ಶಾರ್ವರಿನೇ ಲಗ್ನ ಪತ್ರಿಕೆ ತಗೊಳ್ಬೇಕು. ಅವರೇ ತಗೊಳ್ಳಿ. ಮಹೇಶ ಶಾರ್ವರಿ ತಗೊಳ್ಳಿ. ನಿಧಿ ಬಾ. ಅರೆ, ಈಗಷ್ಟೇ ಮನೆ ಹಿರಿಯರು ತಗೋಬೇಕು ಅಂತ ಹೇಳಿ ಈಗ ಹುಡುಗಿ ತಂದೆ ತಾಯಿ ತಗೊಳ್ಳಿ ಅಂತ ಹೇಳ್ತಿದ್ದೀರಾ? ಅದು ನಮ್ಮನೆ ಸಂಪ್ರದಾಯ ಹೀಗಿದೆ ಅಂತ ಗೊತ್ತಿರಲಿಲ್ಲ. ಹುಡುಗಿ ತಂದೆ ತಾಯಿನೇ ಲಗ್ನ ಪತ್ರಿಕೆನ ತಗೋಬೇಕಂತೆ, ಹಾಗಾಗಿ ನಾವೇ ತಗೋತೀವಿ. ಹೌದಾ? ಸರಿ, ಯಾರು ತಗೊಂಡ್ರೇನಂತೆ? ಒಟ್ಟಿನಲ್ಲಿ ನಿಮ್ಮ ಮನೆಗೆ ಮೊದಲನೇ ಪತ್ರಿಕೆ ತಲುಪಬೇಕು ಅಷ್ಟೇ. ಪೂರ್ಣಿ, ದೀಪಿಕಾ, ತಿಂಡಿ ರೆಡಿ ಮಾಡೋಣ ಬನ್ನಿ. ಇನ್ನೇನು ಮದುವೆ ದಿನ ಅಂತೂ ಗೊತ್ತಾಯ್ತು, ಮುಂದಿನ ಕೆಲಸ ನೋಡ್ಕೋಬೋದಲ್ವಾ? ಹೌದೌದು, ಒಡವೆ ವಸ್ತ್ರ, ಜವಳಿ ಖರೀದಿ, ಅದು ಇದು ಅಂತ ತುಂಬಾನೇ ಕೆಲಸ ಆಗ್ಬಿಡತ್ತೆ. ಅದು ಅಲ್ಲದೆ ಮದುವೆಗೆ ಎಲ್ಲರನ್ನೂ ಕರಿಬೇಕಲ್ಲ, ಅದು ಒಂಥರ ದೊಡ್ಡ ಕೆಲಸನೇ. ಯಾರನ್ನೂ ಮರೀದೇ ಕರೆಯೋದಿದೆಯಲ್ಲ, ಅದು ಒಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು. ಮದುವೆ ದಿನ ಬರೋರು ಹೋಗೋರು ಅಂತ ತುಂಬ ಜನ ಇರ್ತಾರೆ. ಅವರಿಗೆಲ್ಲ ಇವತ್ತು
ನಮ್ಮ ಅಣ್ಣನ ಕೈ ರುಚಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಮಾಧವ್ ಅವ್ರು ಮಾಡಿದ್ದಾರೆ ಅಂತಂದರೆ ಎರಡನೇ ಮಾತು ಎಲ್ಲಿಂದ ಬರುತ್ತೆ ಹೇಳಿ? ಅಂತೂ ಮಾಧವ್ ಅವ್ರ ಕೈ ರುಚಿ ತಿನ್ನೋ ಭಾಗ್ಯ ನಮಗೆ ಇವತ್ತು ಸಿಕ್ತು. ಅಮ್ಮ, ನಾನು ನಿಮ್ಗಾಗಲೇ ಹೇಳಿದೆ ನೀವು ಕೆಲಸ ಮಾಡೋದು ಬೇಡ ಅಂತ. ನನ್ನ ಮಾತೇ ಕೇಳಲ್ವಲ್ಲ ನೀವು. ಹೌದಮ್ಮ, ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆಲ್ಲ ಎಷ್ಟು ನೋವಾಗುತ್ತೆ. ಏನು ಹೇಳ್ತಿದ್ದಾರೆ ಅವರು? ತುಳಸಿ ಅವರು ಪ್ರೆಗ್ನೆಂಟಾ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅವರು ಗರ್ಭಿಣಿನಾ? ಮಾಧವ್ ಅವರೇ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಈ ರೀತಿ ಸುಮ್ಮನೆ ಇದ್ರೆ ನಾವೇನು ತಿಳ್ಕೋಬೇಕು? ಈ ವಿಷಯನ ನಮ್ಮಿಂದ ಮುಚ್ಚಿಡಬೇಕು ಅಂತ ಅನ್ಕೊಂಡಿದ್ದೀರಾ? ಛೇ, ಹಾಗಲ್ಲ. ಅದು ಇದು ಏನೂ ಇಲ್ಲ. ಅವ್ರ ಗರ್ಭಿಣಿ ಹೌದೋ ಇಲ್ವೋ ಅದನ್ನು ಹೇಳಿ. ಹೌದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.